ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ಬಂಧುಗಳೇ, ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನವನ್ನು ನಾವು ಗುರುಪೌರ್ಣಿಮೆ ಅಂತ ಆಚರಣೆಯನ್ನು ಮಾಡ್ತೇವೆ. ಈ ದಿನವನ್ನು ವ್ಯಾಸ ಮಹರ್ಷಿಗಳಿಗೆ ಮೀಸಲಾಗಿರುವಂಥದ್ದು. ಯಾಕೆಂದರೆ ಈ ದಿನವೇ ವ್ಯಾಸ ಮಹರ್ಷಿಗಳ ಜನ್ಮವಾಯಿತು ಅಂತ ಹೇಳ್ತಾರೆ. ಉಪನಿಷತ್ತಿನ ಪ್ರಕಾರ ಗು ಅಂದರೆ ಅಂಧಕಾರ, ರು ಎಂದರೆ ಆ ಅಂಧಕಾರವನ್ನು ದೂರೀಕರಿಸುವಂತಹ ಅಥವಾ ಅಜ್ಞಾನದ ಅಂಧಕಾರವನ್ನು ನಿವಾರಿಸಿ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಅಥವಾ ವ್ಯಕ್ತಿಗೆ ಗುರು ಅಂತ ನಾವು ಕರಿತೇವೆ. ಗುರು ಹುಡುಕೋದ್ರಿಂದ ಸಿಗೋದಿಲ್ಲ. ಗುರುವಿಗೆ ನಾವು ಶರಣಾದಾಗ ಗುರು ನಮ್ಮನ್ನೇ ಅರಸಿಕೊಂಡು ಬರ್ತಾನೆ ಅನ್ನುವಂಥದ್ದು ಒಂದು ಮಾತಿದೆ. ಇಂತಹ ಗುರುಪೂರ್ಣಿಮೆಯಂದು ನಾವು ಎಲ್ಲೆಲ್ಲಿಗೋ ಹೋಗಿ ಹುಡುಕಬೇಕಿಲ್ಲ ಗುರುವನ್ನು. ಆ ಗುರುವಿಗೆ ಶರಣಾಗಿ ನಮ್ಮೊಳಗೆಯೇ ನಾವು ಅವನನ್ನು ಸ್ಮರಣೆ ಮಾಡಿದರೆ ಸಾಕು, ಆ ಗುರುವು ನಮ್ಮ ಮೇಲೆ ಕೃಪೆ ತೋರ್ತಾನೆ. ಅಂತರಂಗದ ಅರಿವೇ ಈ ಗುರುಪೂರ್ಣಿಮೆ. ಬಂಧುಗಳೇ, ಗುರುಪೂರ್ಣಿಮೆ ಅಂದರೆ ಅತಿ ದೊಡ್ಡ ಆಡಂಬರದ ಆಚರಣೆಯಲ್ಲ. ಬದಲಿಗೆ ನಮ್ಮ ಬದುಕಿಗೆ ಬೆಳಕು ತೋರಿದ ಗುರುವಿನ ಅಥವಾ ದತ್ತ ತತ್ವದ ಸ್ಮರಣೆ ಮತ್ತು ಕೃತಜ್ಞತೆಯ ಅರ್ಪಣೆ. ನಮ್ಮ ಮನೆಯಲ್ಲಿಯೇ ಅತ್ಯಂತ ಸರಳವಾಗಿ ಶ್ರದ್ಧೆ ಭಕ್ತಿಗಳಿಂದ ಷೋಡಶೋಪಚಾರದ ಪೂಜೆಯನ್ನು ಮಾಡಿದರೆ ಸಾಕು, ಗುರುಕೃಪೆಯಾಗುತ್ತೆ. ಗುರುಪೂರ್ಣಿಮೆಯ ದಿವಸ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಒಂದು ಸ್ವಚ್ಛವಾದ ಜಾಗದಲ್ಲಿ ಮಂಟಪ ಅಥವಾ ಪೀಠವನ್ನು ಸಿದ್ಧಪಡಿಸಿ ಅಲ್ಲಿ ನಿಮ್ಮ ಇಷ್ಟ ಗುರುಗಳ ಭಾವಚಿತ್ರ ಅಥವಾ ದತ್ತಾತ್ರೇಯರ ಚಿತ್ರವನ್ನು ಇಟ್ಟು ಅಥವಾ ಪಾದುಕೆಗಳನ್ನು ಸ್ಥಾಪಿಸಿ ಮನಸ್ಸಿನಲ್ಲಿ ಗುರುಗಳನ್ನು ನೆನೆಯುತ್ತಾ ಓಂ ಶ್ರೀ ಗುರುಭ್ಯೋ ನಮಃ ಅಥವಾ ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಅಂತ ಸ್ಮರಣೆಯನ್ನು ಮಾಡಿ ಪೂಜೆಗೆ ಆಹ್ವಾನವನ್ನು ನೀಡಿ. ಗುರುಗಳು ಕುಳಿತುಕೊಳ್ಳಲು ದಿವ್ಯವಾದ ಆಸನವನ್ನು ಕಲ್ಪಿಸಿದ ಭಾವನೆಯಿಂದ ಪಾದುಕೆಗಳಿಗೆ ಅಥವಾ ಆ ಚಿತ್ರಕ್ಕೆ ಹೂಗಳನ್ನು ಅರ್ಪಿಸಿ ಶ್ರೀ ಗುರುವೇ ನಮಃ ಆಸನಂ ಸಮರ್ಪಯಾಮಿ ಅಂತ ಮನಸ್ಸಿನಲ್ಲಿಯೇ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ. ಸರಳವಾಗಿ ಮನೆಯಲ್ಲಿಯೇ ಮಾಡುವಂತಹ ಷೋಡಶೋಪಚಾರ ಪೂಜೆಯ ಹಂತಗಳು ಈ ರೀತಿಯಾಗಿವೆ. ಪಾದ ಪ್ರಕ್ಷಾಲನೆ ಮತ್ತು ಅರ್ಘ್ಯ. ಗುರುಗಳ ಪಾದಗಳಿಗೆ ನೀರನ್ನು ಸಮರ್ಪಿಸುವ ಭಾವನೆ ಅಥವಾ ಚಿತ್ರ ಅಥವಾ ಪಾದುಕೆಗಳಿದ್ದರೆ ಅಕ್ಷತೆ ಅಥವಾ ಹೂವಿನಿಂದ ಸಾಂಕೇತಿಕವಾಗಿ ಪಾದಪೂಜೆಯನ್ನು ಮಾಡಬಹುದು. ಗಂಧ, ಅಕ್ಷತೆ ಮತ್ತು ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಧೂಪ ದೀಪಗಳಿಂದ ಆರತಿಯನ್ನು ಬೆಳಗಿ ಮನೆಯಲ್ಲಿ ತಯಾರಿಸಿದಂತಹ ಸಿಹಿ ಪದಾರ್ಥಗಳನ್ನು ಗುರುವಿಗೆ ನೈವೇದ್ಯದ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿ ಪೂಜೆಯ ನಂತರ ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಳ್ಳಿ. ಇದು ಅತ್ಯಂತ ಮುಖ್ಯವಾದ ಭಾಗ. ಬಾಹ್ಯ ಪೂಜೆಯ ಜೊತೆಗೆ ಅಂತರಂಗದಲ್ಲಿ ಗುರುವಿನ ಸ್ಮರಣೆ ಮಾಡ್ತಾ ನಿಮ್ಮ ಉಸಿರಿನ ಮೇಲೆಯೇ ಗಮನವಿಟ್ಟು ಕೆಲವು ನಿಮಿಷಗಳ ಕಾಲ ಧ್ಯಾನಸ್ಥರಾಗಿ. ಗುರುಗಳಿಂದ ಮಂತ್ರೋಪದೇಶವಾಗಿದ್ದರೆ ಗುರುಮಂತ್ರ ಅಥವಾ ನಿಮ್ಮ ಇಷ್ಟ ಗುರುಗಳ ನಾಮವನ್ನು ಜಪಿಸಿ. ಮೌನವೇ ಪರಮೋಪದೇಶವಾಗಿರುವಂತಹದ್ದು. ಪೂಜೆಯ ಕೊನೆಯಲ್ಲಿ ನಮ್ಮ ಅಜ್ಞಾನವನ್ನು ತೊಳೆದು ಸನ್ಮಾರ್ಗದಲ್ಲಿ ನಡೆಸುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಗುರುವಿನ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಪ್ರಸಾದವನ್ನು ಎಲ್ಲರಿಗೂ ಹಂಚಿಕೊಡಿ. ಇದನ್ನು ನೀವು ಮನೆಯಲ್ಲಿ ಇಷ್ಟು ಮಾಡಿದರೆ ಸಾಕು. ನಂತರ ನಿಮ್ಮ ಹತ್ತಿರದಲ್ಲೇ ಇರುವಂತಹ ಯಾವುದಾದರೂ ಗುರು ಮಠಕ್ಕೆ ಹೋಗಿ ಗುರುಗಳಿಗೆ ವಂದಿಸಿ. ಯಾಕೆಂದರೆ
ಈ ಗುರುಪೂರ್ಣಿಮೆಯ ದಿವಸ ಗುರುವಿನ ಶಕ್ತಿ ಉಳಿದ ದಿವಸಗಳಿಗಿಂತ 1000 ಪಟ್ಟು ಹೆಚ್ಚಾಗಿರುತ್ತೆ. ಗುರುವಿನ ಅನುಗ್ರಹ ಈ ದಿವಸವಾದರೆ ನಿಮ್ಮ ಜೀವನ ಪಾವನವಾಗುವುದು. ಆ ಗುರುವಿನ ಕೃಪೆ ನಿಮ್ಮೆಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಬಂಧುಗಳೇ. ಸದ್ಗುರು ಸಿದ್ಧಾರೂಢರ ಕೃಪೆ ಆಶೀರ್ವಾದ ತಮ್ಮ ಮೇಲೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು.